ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ಈ ಗೌರಿ ಹುಣ್ಣಿಮೆ ಹಬ್ಬವನ್ನು. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಗೌರಿ ಹಬ್ಬವನ್ನು ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಮತ್ತು ಹೆಣ್ಮಕ್ಳು ಆಚರಿಸ್ತಾರೆ. ಈ ಹಬ್ಬದ ಉದ್ದೇಶ ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳ ಸಂತೋಷ, ಸೌಹಾರ್ದ ಮತ್ತು ಸಾಂಸ್ಕೃತಿಕ ಬಂಧವನ್ನು ಹೆಚ್ಚಿಸೋದಾಗಿದೆ. ಈ ಗೌರಿ ಹುಣ್ಣಿಮೆ ಹಬ್ಬವನ್ನು ಸಾಮಾನ್ಯವಾಗಿ ಆಶ್ವಯುಜ ಅಥವಾ ಕಾರ್ತಿಕ ಮಾಸದಲ್ಲಿ, ಅಂದರೆ ಹೂವಿನ ಕಾಲದಲ್ಲಿ ಮಳೆಯ ನಂತರ ಆಚರಿಸುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ದೀಪಾವಳಿಯ ನಂತರನ ಆಚರಿಸ್ತಾರೆ. ಹೆಣ್ಣು ಮಕ್ಕಳು ಕೈಯಲ್ಲಿ ದಂಡಿ ಅಥವಾ ಕೋಲು ಹಿಡಿದು ವೃತ್ತಾಕಾರವಾಗಿ ನಿಂತ್ಕೊಂಡು ಹಾಡು ಹೇಳ್ತಾ ತಾಳಕ್ಕೆ ತಕ್ಕಂಥ ಕೋಲುಗಳನ್ನು ಬಡಿತಾ ನೃತ್ಯ ಮಾಡೋದಕ್ಕೆ ದಂಡಿ ಆಟ ಅಂತಂದು ಹೇಳ್ತಾರೆ. ನಮ್ಮನೆ ಗೌರಿಯರಂತೂ ತುಂಬಾ ಖುಷಿಪಟ್ಟು ಈ ಹಬ್ಬವನ್ನು ಇಷ್ಟಪಟ್ಟು ಆಚರಣೆಯನ್ನು ಮಾಡಿಸ್ಕೊತಾ ಇದ್ದಾರೆ ಎಲ್ಲರೂ. ಈ ಗೌರಿ ಹುಣ್ಣಿಮೆ ಹಬ್ಬ ಯಾಕೆ ಆಚರಣೆಗೆ ಬಂತು ಅಂತಂದರೆ, ಈ ದಂಡಿ ಹಬ್ಬದ ಮೂಲ ಗ್ರಾಮೀಣ ಜನಪದ ಸಂಸ್ಕೃತಿಯಲ್ಲೇ ನೋಡ್ಬೋದು ನಾವು. ಕೃಷಿಯೇ ಜೀವನದ ಮೂಲವಾಗಿದ್ದ ಕಾಲದಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಮಳೆ ಮುಗಿದ ನಂತರ ರೈತರಿಗೆ ವಿಶ್ರಾಂತಿ ಮತ್ತು ಸಂತೋಷದ ಸಮಯವಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮಗಳ ಮಹಿಳೆಯರು ತಮ್ಮ ಶ್ರಮದ ನಡುವೆ ಮನರಂಜನೆ ಮತ್ತು ಸೌಹಾರ್ದತೆಗಾಗಿ ಒಟ್ಟಿಗೆ ಕೂಡಿ ಈ ಹಬ್ಬಗಳನ್ನೆಲ್ಲ ಆಚರಣೆಯನ್ನು ಮಾಡ್ತಿದ್ರು. ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಈ ಥರ ದಂಡಿಯನ್ನು ಹಾಕಿ ಮನೆಯಲ್ಲೆಲ್ಲರೂ ಆರತಿಯನ್ನು ಮಾಡಿ, ಆಮೇಲೆ ಮಕ್ಕಳು ಮನೆಗೆ ಹೋಗಿ ಕೋಲನ್ನು ಹಾಕಿ ಹಾಡನ್ನು ಹೇಳಿ ಬರ್ತಾಯಿದ್ರು. ಈಗಿನ ಮಕ್ಕಳು ಯಾರೂ ಬೇರೆಯವ್ರ ಮನೆಗೆ ಹೋಗೋದಿಲ್ಲ, ತಮ್ಮ ಮನೆಯಲ್ಲೇ ಹೊಸ ಡ್ರೆಸ್ ಹಾಕ್ಕೊಂಡು ಆರತಿ ಮಾಡಿಸ್ಕೊಂಡಿರ್ತಾರೆ. ಈ ಗೌರಿ ಹುಣ್ಣಿಮೆ ಬಂತು ಅಂದರೆ ಹೆಣ್ಮಕ್ಳಿಗೆ ಹಬ್ಬನೂ ಹಬ್ಬ. ಅದರಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಚಿಕ್ಕ ಹೆಣ್ಮಕ್ಳು ಇದ್ಬಿಟ್ರಂತೂ ಮುಗ್ದೇ ಹೋಯಿತು. ತುಂಬಾ ವಿಶೇಷವಾಗಿರುತ್ತೆ ಈ ಗೌರಿ ಹುಣ್ಣಿಮೆ. ಉತ್ತರ ಕರ್ನಾಟಕದಲ್ಲಿರೋ ಎಲ್ಲರ ಮನೆಗಳಲ್ಲೂ ಇದೇ ರೀತಿಯಾಗಿ ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡಿರ್ತೀರಾ ಅಂತ ಅನಿಸುತ್ತೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಎಲ್ರಿಗೂ.